ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯವನ್ನು ಹೇಳುತ್ತಿದ್ದೇನೆ. ಅಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರದೆ ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಬಿ.ಕೆ. ಖುಷಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ಹೇಳುತ್ತಿದ್ದೇನೆ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಅಕ್ಕಿಯ ಹಾಗೆ ಹಾರುವ ಮನೆಗೆ ಹೆಚ್ಚಿನ ಹರುಷವ ತಂದಿತ್ತು. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಂಗೀತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯವನ್ನು ಹೇಳುತ್ತಿದ್ದೇನೆ. ಕೂಡಲೇ ಪುಟ್ಟಿ ತಣ್ಣನೆ ಜಿಗಿದು ಆಗಸದೊಳಗೆ ಹಾರಿದರು. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದರು. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜಗನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಂಗಳ ಗ್ರಹದಲ್ಲಿ ಪುಟ್ಟಿ ಎನ್ನುವ ಪದ್ಯ ಹೇಳಲು ಹೋಗುತ್ತಿದ್ದೇನೆ. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಹಿತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯವನ್ನು ಹೇಳುತ್ತಿದ್ದೇನೆ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳವ ಕೆಂಪಗೆ ಬಣಗುಟ್ಟುತ್ತಲಿತ್ತು. ಕಾಣಲಿಲ್ಲ ಯಾವುದೇ ಜೀವ. ಧನ್ಯವಾದ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕಾರ್ತಿಕ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯವನ್ನು ಹೇಳುತ್ತೇನೆ. ಪುಟ್ಟಿಗೆ ಕಂಡಿತು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ. ಒಡನೆ ಕೇಳಿದು ಕೆಂಪು ಬಂಡೆಯ, ನೀನು ಹೇಗೆ ಇಲ್ಲಿ ಬಂದೆ? ಧನ್ಯವಾದ. ಮತ್ತೆ ಎಲ್ಲರಿಗೂ ನನ್ನ ಹೆಸರು ಕುಮಾರ್. ಬಡ್ಡೆ ಕಣ್ಣೀರು ಸುರಿಸುತ್ತಾ ಹೇಳುತ್ತಾ ಪುಟ್ಟಿಯಲ್ಲಿ ನಗುತ್ತಿ ಪುಟ್ಟಿಯನ್ನು ನಂಬಿ ಮಂಗಳ ಗ್ರಹದಲ್ಲಿ ದೂರುತ್ತಾ ಕಥೆಯನ್ನು ಕೇಳಿದ್ದೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಿಂಧು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯವನ್ನು ಹೇಳುತ್ತಿದ್ದೇನೆ. ಹಿಂದೊಂದು ಕಾಲದಲ್ಲಿ ಈ ಗ್ರಹದಲ್ಲಿ ಇದ್ದು ಜೀವಜಲ, ಹಸಿರು ಮರಗಳ ಕಡಿಮೆ. ಆಗಿನ ಜನತೆಗೆ ನಾಡನ್ನು ಕಟ್ಟಲು ಮರಗಳ ಕಡಿಮೆ ಬಂದು ಈ ಮರ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಓರು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ಹೇಳುತ್ತಿದ್ದೇನೆ. ಮಳೆ ಬೆಳೆ ಕಾಣದ ಜೀವಿಯು ಅಡಿದು ಬಂದಿದ್ದ ನಮಗೆ ಇಂಥ ಸುದ್ದಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಆಡಿದರೆ ಮುಂದೊಂದು ದಿವಸ ಇದೆ ಗತಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೇಘನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯವನ್ನು ಹೇಳುತ್ತಿದ್ದೇನೆ. ಬಣ ಗುಟ್ಟುವ ಬಯಲನ್ನು ಕಂಡು ಡಬ ಕೊಟ್ಟಿತು ಎಳೆ ಹೃದಯ. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆಂದಳು ಹೃದಯ. ಧನ್ಯವಾದ. ನಮಸ್ತೆ. ನನ್ನ ಹೆಸರು ಯಶಸ್ವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯವನ್ನು ಹೇಳುತ್ತಿದ್ದೇನೆ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ತಾನು ಎಳೆ ಸಸ್ಯಗಳನ್ನು ನೆಟ್ಟುತ್ತಾ ಬೆಳೆಸುತ್ತಾ